ಐತಿಹಾಸಿಕ ಐನಾಪುರ ಸಿದ್ದೇಶ್ವರ ಜಾತ್ರೆಯ ಪೂರ್ವಭಾವಿ ಸಭೆ. ಅಹಿತಕರ ಘಟನೆ ನಡೆಯದಂತೆ ನೋಡಿಕೊಳ್ಳಿ. ಡಿವೈಎಸ್ಪಿ. ಕಾಗವಾಡ ತಾಲೂಕಿನ ಐನಾಪುರ ಪಟ್ಟಣದ ಸಿದ್ದೇಶ್ವರ ಜಾತ್ರೆ ಹಾಗೂ ಉತ್ತರ ಕರ್ನಾಟಕದ ಸುಪ್ರಸಿದ್ಧ ಕೃಷಿ ಮೇಳವು 5 ದಿನಗಳ ಕಾಲ ನಡೆಯುವುದರಿಂದ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಎತ್ತುಗಳ ಹಾಗೂ ಕುದುರೆ ಷರತ್ತುಗಳು ನಡೆಸುವುದಾದರೆ ಸರ್ಕಾರದ ಸುತ್ತೋಲೆ ಪ್ರಕಾರ ಆಯಾ ಇಲಾಖೆಯಿಂದ ಸೂಕ್ತವಾದ ಅನುಮತಿ ಪಡೆದುಕೊಂಡು ಪ್ರಾಣಿ ಹಿಂಸೆ ಆಗದಂತೆ ಜಾತ್ರಾ ಕಮಿಟಿಯವರು ನಿಗಾ ವಹಿಸಬೇಕೆಂದು ಅಥಣಿ ಡಿವೈಎಸ್ಪಿ ಪ್ರಶಾಂತ್ ಮುನ್ನೋಳಿ ಹೇಳಿದ್ದಾರೆ. ನಾವು ಬಹಳ ಸೂಕ್ಷ್ಮತೆಯಿಂದ ಇದನ್ನು ತಗೊಂಡಿದ್ದೀವಿ. ಅದೇ ರೀತಿ ಕಮಿಟಿಯವ್ರಿಗೂ ಕೂಡ ಕೆಲವೊಂದು ಜವಾಬ್ದಾರಿಗಳು ಇರ್ತವೆ. ನೀವು ಯಾವುದೇ ಷರತ್ತು ಮಾಡಬೇಕು ಅಂತಂದರೆ ಸೂಕ್ತವಾಗಿ ಇಲಾಖೆಗಳಿಂದ ಅನುಮತಿಯನ್ನು ಪಡೆದುಕೊಂಡೇ ನಾವು ನಿಮ್ಮ ಇಲಾಖೆಗೆ ಅನುಮತಿಗೆ ಪತ್ರ ಬರೆದಿದ್ದೀವಿ ಅಂದರೆ ಸಾಲದು. ಅವರು ಬುಧವಾರ ದಿನಾಂಕ 7ರಂದು ಐನಾಪುರ ಪಟ್ಟಣದ ಸಿದ್ದೇಶ್ವರ ದೇವಸ್ಥಾನದ ಆವರಣದಲ್ಲಿ ಜಾತ್ರೆಯ ಪೂರ್ವಭಾವಿ ಶಾಂತಿ ಸಭೆಯಲ್ಲಿ ಮಾತನಾಡುತ್ತಿದ್ದರು. ಜಾತ್ರೆ ನಡೆಸಲು ಹಾಗೂ ಷರತ್ತುಗಳನ್ನು ನಡೆಸಲು ಸರ್ಕಾರದ ನಿಯಮಗಳು, ನಿರ್ಬಂಧಗಳು ಇರುತ್ತವೆ. ಷರತ್ತುಗಳಲ್ಲಿ ಭಾಗವಹಿಸಿದ ದನಗಳ ವೈದ್ಯಕೀಯ ಪರೀಕ್ಷೆ ನಡೆಸಿ ಪ್ರಮಾಣ ಪತ್ರ ನೀಡಬೇಕು. ದನಗಳಿಗೆ ಬಡಿಗೆಗಳಿಂದ ಬಡಿಯುವುದು ಮತ್ತು ಅನೇಕ ತರಹದ ಪ್ರಾಣಿ ಹಿಂಸೆ ಆಗದಂತೆ ನೋಡಿಕೊಳ್ಳುವುದು ಜಾತ್ರಾ ಕಮಿಟಿಯವರ ಕರ್ತವ್ಯವಾಗಿದೆ ಎಂದರು. ಆಗಿದ್ರು ಕೂಡ ನನ್ನ ಕೇಳಕ್ಕೆ ಬಂದಿದ್ರು ಕೊಡ್ರಿ ಅಂತ ನಾವು ಹೇಳಿದ್ವಿ. ಕೇಳಕ್ಕೆ ತಮ್ಮದೆಲ್ಲ ಗೊತ್ತಿರೋ ನಾವು ಸ್ಟೇಟಾಗಿ ಹೇಳಿದ್ವಿ. ಮತ್ತು ವೆಟರ್ನರಿ ಅವರೆಲ್ಲ ಹೊರತಾಗ ನಮ್ದೇನು ಅಭ್ಯಂತರ ಇಲ್ಲ, ನಾವು ಬಂದೋಬಸ್ತು ಮಾಡ್ಕೊತೀವಿ. ಬಟ್ ಯಾವುದು ಅನುಮತಿಯಿಂದ ಹಂಗೆ ನಡೆಸ್ತೀವಿ ಅಂತ ನಡೆಯೋದಿಲ್ಲ. ಮತ್ತು ಅತಿ ದೊಡ್ಡ ಬೃಹತ್ ಕೃಷಿ ಮೇಳ ಇರುವುದರಿಂದ ಜನದಟ್ಟಣೆ ಆಗುವುದು ಸಹಜ. ಅಲ್ಲಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಿ ಕಾನೂನು ಬಾಹಿರ ಚಟುವಟಿಕೆ ನಡೆಯದಂತೆ ನಮ್ಮ ಇಲಾಖೆಯಲ್ಲಿರುವ ಸಿಸಿ ಕ್ಯಾಮೆರಾಗಳನ್ನು ಸಹಿತ ನೀಡಲಾಗುವುದು. ಇದಕ್ಕೆ ಜಾತ್ರಾ ಕಮಿಟಿಯವರೊಂದಿಗೆ ನಮ್ಮ ಇಲಾಖೆ ಕೂಡ ಸಹಕರಿಸುತ್ತದೆ ಎಂದರು. ಈ ಬಾರಿ ಕೂಡ ಯಾವುದೇ ಎಲ್ಲ ಇಲಾಖೆಯಿಂದ ಅನುಮತಿ ತಗೊಂಡು ನೀವೆಲ್ಲ ಒಂದು ಕಡೆ ಯಾವ ರೋಡಲ್ಲಿ ಮಾಡ್ತಿರೋ ಮುಂಚಿತವಾಗಿ ನಮಗೆ ಹೇಳಿದ್ರೆ ನಾವು ಅಲ್ಲಿ ಅವಕಾಶ ಕೊಡ್ಬೋದು ಕೊಡಬಾರ್ದು ಅಂತ ಮುಕ್ತವಾಗಿ ಚರ್ಚೆಗೆ ಅವಕಾಶ ಇರ್ತದೆ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಾವು ನಾಳೆ ಇದು ಮಾಡ್ತೀವಿ ಅಂತಂದ್ರೆ ನಾವು ಏನಾದ್ರು ಒಂದು ಬೇರೆ ಆಗ್ತದೆ. ಸೊ ಅದೇ ರೀತಿ ಪೊಲೀಸ್ ಇಲಾಖೆಯಿಂದ ಸಿಬ್ಬಂದಿಗಳ ನಿಯೋಜನೆ ಪ್ರತಿ ವರ್ಷದ ಹೆಂಗೆ ಮಾಡ್ತೀವಿ ಹಾಗೆ ಮಾಡ್ತೀವಿ. ಈ ವರ್ಷ ಕಮಿಟಿಯವರಿಗೆ ನಾವು ರಿಕ್ವೆಸ್ಟ್ ಮಾಡ್ಕೊತೀವಿ, ಒಂದು 20ರಿಂದ 30 CC ಕ್ಯಾಮ್ರಾಗಳನ್ನು ಅಳವಡಿಸ್ಕೊಂಡು ಅದರ ಕಮಾಂಡ್ ಸೆಂಟರ್ ಇಲ್ಲೇ ಎಲ್ಲ ದೇವಸ್ಥಾನದಲ್ಲಿ ಮಾಡಿ ಅಲ್ಲಿ ಒಂದು ಸಿಬ್ಬಂದಿ ನಿಯೋಜಿಸ್ತೀವಿ. ಇಲ್ಲ ಅಂದರೆ ಒಂದು ಪೊಲೀಸ್ ಔಟ್ಪೋಸ್ಟ್ ಮಾಡಿ ಅಲ್ಲಿ ಅದನ್ನು ಕಮಾಂಡ್ ಸೆಂಟರ್ ಮಾಡ್ಕೊಳ್ತೀವಿ. ನಾವು ಮುಂಚಿತವಾಗಿ ಹೇಳಿದ್ರೆ ನಾವು ಎಲ್ಲೆಲ್ಲಿ CCTV ಕ್ಯಾಮ್ರಾಗಳು ನಮ್ಮ ಅವಶ್ಯಕತೆ ಇದೆ ನಾವು ಹೇಳ್ತೀವಿ. ನಾವು ಲಾ ಆ್ಯಂಡ್ ಆರ್ಡರ್ ಮತ್ತು ಕ್ರೈಮ್ ಅನ್ನು ನಾವು ಹೇಳ್ತೀವಿ. ನೀವು ಗುಡಿಯಲ್ಲಿ ಆಲ್ರೆಡಿ CCTV ಕ್ಯಾಮ್ರಾಗಳನ್ನು ನೀವು ಹಾಕೊಂಡಿದ್ದೀರಿ, ದಟ್ ಇಸ್ ಗುಡ್ ಮೂವ್. ಸಿಪಿಐ ಸಂತೋಷ್ ಹಳ್ಳೂರ್ ಮಾತನಾಡಿ, ಜಾತ್ರೆಯಲ್ಲಿ ದೇವರಿಗೆ ಶುದ್ಧ ಭಂಡಾರ ಬಳಕೆ ಮಾಡಬೇಕು. ಜಾತ್ರೆಯಲ್ಲಿ ಜನದಟ್ಟಣೆ ಇದ್ದಲ್ಲಿ ಕಮಿಟಿಯ ವತಿಯಿಂದ ಸ್ವಯಂ ಸೇವಕರನ್ನು ನಿಯೋಜನೆ ಮಾಡಬೇಕು ಹಾಗೂ ವಾಹನಗಳಿಗೆ ಸರಿಯಾದ ಜಾಗದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಬೇಕು. ಸ್ವಚ್ಛತೆಗೆ ಅಗತ್ಯ ಕ್ರಮ ಕೈಗೊಳ್ಳಬೇಕು. ಜಾತ್ರೆಯಲ್ಲಿ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಮಾಡಿಕೊಂಡು ಈ ಸಲ ಅದ್ದೂರಿಯಾಗಿ ಜಾತ್ರೆ ನಡೆಸಿ, ಆದರೆ ಶಿಸ್ತುಬದ್ಧವಾಗಿ ಸರ್ಕಾರದ ನಿಯಮಗಳನ್ನು ಪಾಲಿಸಿ ಜಾತ್ರೆ ನಡೆಸಬೇಕು ಎಂದು ಹೇಳಿದರು. ಈ ಬ್ಯಾನರಲ್ಲಿ ಹಾಕಿದ್ದೀರಿ, ಭಂಡಾರವನ್ನು ಮಿಕ್ಸ್ ಮಾಡಿ ಬರಬಾರ್ದು, ಕೆಮಿಕಲ್ ಭಂಡಾರ ಯಾರು ಮಾರಾಟ ಮಾಡಬಾರ್ದು ಅಂತ ಮಾಡಿದ್ದೀರಿ. ಇವಾಗ ಒಳ್ಳೆಯದು, ಯಾಕಂದ್ರೆ ಶುದ್ಧವಾದ ಭಂಡಾರವನ್ನು ಹಾರಿಸ್ಬೇಕು ದೇವರಿಗೆ. ಯಾವುದೋ ರೀತಿ ಕೆಮಿಕಲ್ ಭಂಡಾರ ಮಾರೋರಿಗೆ ಕ್ಲೀನ್ ಕೊಡಬಾರ್ದು. ಮುಂಚಿತವಾಗಿ ನೀವು ಹೇಳಿದ್ರಿ, ಆದ್ರೂ ಮೊದಲು ಹೇಳಿದ್ರೆ ಅದು ಅನುಕೂಲ ಆಗುತ್ತೆ. ಕೆಮಿಕಲ್ ಹಾಕಿ ಯಾಕೆ ಚೆನ್ನಾಗಿ ಹೋಗಿ ನನ್ನ ಮಕ್ಕಳಿಗೆ ಅದೆಲ್ಲ ತೊಂದರೆ ಇರುವಂಥ ಪ್ರಸಂಗ ಇರುತ್ತೆ. ಅದಾಗಿದೆ. ಆಮೇಲೆ ನಾವು ಈ ಯಾತ್ರೆಯಲ್ಲಿ ಏನು ಈ ಹೆಣ್ಮಕ್ಳು ಬಳಿ ಬೀಳೋದನ್ನು ಮಾಡ್ತೀವಿ, ಮತ್ತೆ ಏನು ತೊಗೊಂಡಲ್ಲ ಅಲ್ಲಿ ಒಂದು ಸ್ವಲ್ಪ ನೋಡೋದು ತಿರುಗಾಡಕ್ಕೆ ಜಾಸ್ತಿ ಡಿಸ್ಟೆನ್ಸ್ ಇರ್ಬೋದು.
ಹೆಣ್ಮಕ್ಳು ಜಾಸ್ತಿ ಹೋಗೋದು ಮಾಡೋದ್ರಿಂದ ಅಲ್ಲಿ ಯಾರಾದರೂ ಉಪಾಧ್ಯಾಯ ಹುಡುಗರು ಬಂದು ಅಲ್ಲಿ ಈಜಿಂಗ್ ಮಾಡೋದಾಗ್ಬೋದು, ಅವೆಲ್ಲ ತೊಂದರೆ ಕೊಡೋದಾಗ್ಬೋದು. ಅಲ್ಲೊಂದು ಸ್ವಲ್ಪ ನೀವು ಜಾಸ್ತಿ ಜಾಗ ಬಿಟ್ಟರೆ ಹೋಗಾಕ ಬರೋಕೆ ಯಾರಿಗೂ ಏನಾಗೋದಿಲ್ಲ. ಮತ್ತು ಏನು ನೀವು ಹೆಣ್ಮಕ್ಳಿಗೆ ಸಪ್ರೇಟ್ ಕ್ಯೂ ಮಾಡಿಸ್ತಿಲ್ಲ, ಅಲ್ಲಿ ಕ್ಯೂ ಅನ್ನು ಸರಿಯಾಗಿ ಮಾಡಿಬಿಡ್ಸಕ್ಕೆ ನಾವು ಪೊಲೀಸ್ ಜೊತೆಗೆ ತಾವು ಸ್ವಲ್ಪ ಸ್ವಯಂ ಸೇವಕರಿದ್ರೆ ಅನುಕೂಲ ಆಗುತ್ತೆ. ಎಲ್ಲಿ ಒತ್ತಡ ಜಾಸ್ತಿ ಆಗುತ್ತೆ ಅಲ್ಲೇನೆ ಮೊಬೈಲು ಮತ್ತು ಈ ಚೈನ್ ಸ್ನ್ಯಾಚಿಂಗು ಏನಾದ್ರು ಪಿಕ್ ಪಾಕೆಟ್ ಆಗುವ ಸಂಭವ ಜಾಸ್ತಿ ಇರುತ್ತೆ. ನಾವು ಸ್ವಲ್ಪ ಒತ್ತಡ ಆಗಲ್ಲ ನೋಡ್ಕೊಂಡ್ರೆ ಈ ಭಕ್ತಾದಿಗಳು ಯಾವುದೇ ಸಾಮಾನ್ಯವಾಗಿ ಕಳ್ಕೊಂಡು ಹೋಗಲ್ಲ, ಜಾತ್ರೆಗೆ ಒಂದು ಸುಖವಾಗಿ ಆಯ್ತು ಹೋಗಲ್ಲ. ಈಗ ನಾವು ಜಾತ್ರೆಗೆ ಬಂದಿಪ್ಪ, ನಮ್ಮ ಜಾತ್ರೆ ಈಗ ಯಾರಿಗೂ ಕಹಿ ನೆನಪು ಆಗ್ಬಾರ್ದು ಸರಿ, ಆದಷ್ಟು ಮಾಡಿ. ಆಮೇಲೆ ಸಾಯಂಕಾಲ CCTV ಹಾಕ್ಬೇಕು. ಈಗ ನಾವು ಒಬ್ಬ ಮನುಷ್ಯ ಎಷ್ಟು CCTV ಕ್ಯಾಮ್ರಾ ಇದ್ದಾಗ ಅದೊಂದು 4 ಮಂದಿ ಕೆಲಸ ಮಾಡ್ಬೇಕು. ಒಂದು CC ಕ್ಯಾಮ್ರಾ 24 ಇಂಟು 4 ಮಂದಿ ಕೆಲಸ ಮಾಡುತ್ತೆ. ಅದು ಇತ್ತಂದ್ರೆ ಭಯನೂ ಇರುತ್ತೆ, ಜೊತೆಗೆ ನಮ್ಮ ಪೊಲೀಸ್ ಇರ್ತಾರೆ, ಅವ್ರದ್ದು ಭಯ ಇರುತ್ತೆ. ಅದನ್ನು CC ಕ್ಯಾಮ್ರಾ ಇದ್ರೆ ನಾವು ಕವರ್ ಆಗ್ತೀವಿ, ಸಿಗ್ತೀವಿ ಭಯ ಇರುತ್ತೆ. ಪಟ್ಟಣ ಪಂಚಾಯಿತಿ ಸದಸ್ಯ ಅರುಣ್ ಗಾನ್ಗೇರ್, ದಾದಾ ಪಾಟೀಲ್, ಪಶು ವೈದ್ಯಾಧಿಕಾರಿ ಅಭಿನಂದ್ ಪಾಟೀಲ್ ಮಾತನಾಡಿದರು. ಐನಾಪುರ ಪಟ್ಟಣದ 54ನೇ ಸಿದ್ದೇಶ್ವರ ಜಾತ್ರಾ ಮಹೋತ್ಸವ ಕಾರ್ಯಕ್ರಮಕ್ಕೆ ಪೂರ್ವಭಾವಿಸಲಿ ಆಗಮಿಸಿದಂಥ DYSP ಸಾಹೇಬರು, ಮುನ್ನೋಳಿ ಸಾಹೇಬ್ರೆ ಮತ್ತು ಸಂತೋಷ್ ಹಳ್ಳೂರು ಸಾಹೇಬ್ರೆ, ಮುಖ್ ಸಾಹೇಬ್ರೆ ಮತ್ತು ನಮ್ಮ ಪಟ್ಟಣ ಪಂಚಾಯಿತಿ ಚೀಫ್ ಆಫೀಸರ್ ಅಂತ ಕೋಲಾಪುರ ಅವರೇ, ಅಭಿನಂದನ್ ಪಾಟೀಲ್, ವೇದಿಕೆ ಅಂತ ಸುಭಾಷ್ ಗೌಡ್ರೆ, ಎಲ್ಲ ಊರಿನವರೇ ಮತ್ತು ಎಲ್ಲ ಐನಾಪುರ ಇವತ್ತಿನ ದಿವಸ ಈ 56ನೇ ಜಾತ್ರಾ ಮಹೋತ್ಸವ ಪೂರ್ವ ಸಿಬ್ಬಾಯಿ ಸಭೆಗೆ ಯಾಕೆ ನಮ್ಮ ಸರ್ಕಾರದ ನಿಯಮದಂತೆ ಒಂದು ಪೂರ್ವಭಾವಿ ಸಭೆ ಆಗಬೇಕು. ಯಾಕಂದ್ರೆ ಯಾವುದೋ ಒಂದು ಜಾತ್ರೆ ಆಗಲಿ ಯಾವುದೋ ಒಂದು ದೊಡ್ಡ ಕಾರ್ಯಕ್ರಮ ಮಾಡ್ಬೇಕಾದ್ರೆ ಅದಕ್ಕೆ ಪೂರ್ವಭಾವಿಯಾಗಿ ಎಲ್ಲ ತಯಾರಿ ಮಾಡ್ಕೋಬೇಕು. ಸರ್ಕಾರದ ಒಂದು ನಿಯಮ ಇರ್ತೈತಿ, ಆದೇಶ ಇರ್ತೈತಿ. ಈಗಾಗಲೇ ನಾವು ಈ ಸರ್ಕಾರದ DC ಆಫೀಸ್ನಲ್ಲಿ ಮತ್ತು ಪೊಲೀಸ್ ಇಲಾಖೆಗೆ ನಮ್ಮ ಜಾತ್ರೆಯ ಎಲ್ಲ ಕೊನೆಯನ್ನು ಕೊಟ್ಟಿದ್ದೀವಿ. ಈಗ 14ರಿಂದ ಜನವರಿ 14ರಿಂದ 18ನೇ ತಾರೀಕಿನವರೆಗೆ ನಮ್ಮ ಐನಾಪುರದಲ್ಲಿ ಜಾತ್ರೆ ನಡೆಯುತ್ತೆ. ಅದೇ ಪ್ರಕಾರ ಅವರೆಲ್ಲ ಇವತ್ತಿನ ದಿವಸ ಬಂದಾರು. ತಹಸೀಲ್ದಾರ್ ಸಾಹೇಬರು ಬರಬೇಕಾಗಿತ್ತು, ಅವ್ರು ಏನೋ ಯಾವುದೋ ಕಾರಣದಿಂದ ಬಂದಿಲ್ಲ. ಈ ಐನಾಪುರ ಜಾತ್ರೆ ಅಂದ್ರೆ 14ನೇ ತಾರೀಕಿನಿಂದ 18ರವರೆಗೆ 5 ದಿವಸ ಭಾಳ ಒಂದು ಅತಿ ದೊಡ್ಡ ಪ್ರಮಾಣದೊಳಗೆ ಜಾತ್ರೆ ಕೊಡ್ತೈತಿ. ಲಕ್ಷಾಂತರ ಜನರು ಬರೋದ್ರಿಂದ ಈ ಜಾತ್ರೆ ಒಳಗೆ ಯಾವುದೋ ಒಂದು ಅಹಿತಕರ ಘಟನೆ ನಡೆಯುವಾಗ ಅಂತೇಳಿ ಪೊಲೀಸ್ ಇಲಾಖೆ ಆಗಲಿ ಸರ್ಕಾರವಾಗಲಿ ಒಂದು ಕ್ರಮ ತಗೋಬೇಕಾಗಿ ಅದರ ಪ್ರಕಾರ 14ನೇ ತಾರೀಕು ನಮ್ಮ ಸಿದ್ದೇಶ್ವರ ಜಾತ್ರೆ ಪ್ರಾರಂಭ ಆಗ್ತೈತಿ. ಮುಂಜಾನೆ ಕೃಷಿ ಉದ್ಘಾಟನೆ ಆಗ್ತೈತಿ. ಆಮೇಲೆ ಸಂಜೆ ಮಾಡಿ ದೇವರ ಪಾಲಕ್ ಕೊಡ್ತಾವು ಮತ್ತು ಅದೇ ರೀತಿ ಶ್ವಾನ ಪ್ರದರ್ಶನ ಮತ್ತು ಮುಂದಿನ ಕಾಲೆತ್ತುವ ಗಾಡಿ. ಈ ವೇಳೆ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಮಹಂತೇಶ್ ಕವಲಾಪುರ್, ಕಾಗವಾಡ PSI ರಾಘವೇಂದ್ರ ಕೋತ್, ಜಾತ್ರಾ ಕಮಿಟಿಯ ಅಧ್ಯಕ್ಷ ದಾದಾ ಸಾಬ್ ಜಂತೆನವರ್, ಉಪಾಧ್ಯಕ್ಷ ಸಂತೋಷ್ ಪಾಟೀಲ್, ಪಶು ವೈದ್ಯಾಧಿಕಾರಿ ಅಭಿನಂದನ್ ಪಾಟೀಲ್, ಸುಭಾಷ್ ಗೌಡ ಪಾಟೀಲ್, ಹರ್ಷವರ್ಧನ್ ಪಾಟೀಲ್, ಕುಮಾರ್ ಅಫರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಸುದರ್ಶನ್ ಜಂತನ್ನವರ್ ಸ್ವಾಗತಿಸಿದರು. ಪ್ರಕಾಶ್ ಕೊರ್ಬು ನಿರೂಪಿಸಿದರು. ಸಂಜು ಭಿರಡಿ ವಂದಿಸಿದರು. ಈ ವರ್ಷದ ಜಾತ್ರೆ ನಾವು ಇಷ್ಟೊಂದು ಸುವ್ಯವಸ್ಥಿತವಾಗಿ ಮಾಡ್ತೀವಪ್ಪ ಅಂದ್ರೆ ನಮ್ಮ ಭಾಳ ಮಹತ್ವದ ಎಕ್ಸ್ಪೀರಿಯನ್ಸ್ ಐತೆ. ಅವನ ನೇತೃತ್ವ ಇವತ್ತು ಜಾತ್ರೆ ಮಾಡ್ತಿರ್ತಾರೋ ಎಲ್ಲರೂ ಈ ಜಾತ್ರೆನ ಅತ್ಯಂತ ಸುವ್ಯವಸ್ಥಿತವಾಗಿ ನಿಮ್ಮ ಕಡೆಯಿಂದ ಅವ್ರಿಗೆ ನೀವು ಶುಭಾಶಯ ಹೇಳ್ಬೇಕು. ಅಷ್ಟು ಒಂದು ಅತ್ಯಂತ ವ್ಯವಸ್ಥಿತವಾಗಿ ಜಾತ್ರೆಯನ್ನು ಮಾಡ್ತೀವಿ ಅಂತೇಳಿ ನಾವು ಊರಿನ ಪರವಾಗಿ ನಿಮಗೆ ಆಶ್ವಾಸನೆಯನ್ನು ಕೊಡ್ತಾ ಇವತ್ತಿನ ಕಾರ್ಯಕ್ರಮವನ್ನು ಒಂದೇ ಮಾತಿಗೆ ಮುಕ್ತಾಯಗೊಳಿಸ್ತಾ ಇದೆ ಅಂತೇಳಿ ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಮಗೂ ಕೂಡ ಬ್ಯಾರಿಕೇಡ್ ತಾವು ಸ್ವಲ್ಪ ಪ್ರೈವೇಟ್ ಬ್ಯಾರಿಕೇಡ್ ಮಾಡಲಿಕ್ಕೆ ಹೇಳಿದ್ದೀವಿ. ಅವು ಬ್ಯಾರಿಕೇಡ್ ಹಿಂಗೆ ಮಾಡಬೇಕು. ಮತ್ತೆ ಅಲ್ಲಿ ಫ್ರಂಟ್ಗೆ ಗ್ರಿಲ್ ತೆಗೆದಿದ್ದಾರೆ. ಆ ಗ್ರಿಲ್ ಕೂಡ ನಮ್ಗೆ ಜಾತ್ರೆ ಸಂದರ್ಭದಲ್ಲಿ ಅಳವಡಿಸಬೇಕು. ಒಂದು ಕಡೆ ಮಳೆ ಬರಲಿಕ್ಕೆ, ಒಂದು ಕಡೆ ಪುರುಷರು ಬರಲಿಕ್ಕೆ, ಅದರ ಆ ವಿಷಯವಾಗಿ. ಮತ್ತೆ ಅಲ್ಲಿ ಪಾರ್ಕಿಂಗ್ ಒಂದೇ ಸಮಸ್ಯೆ ಆಗುತ್ತೆ. ನಮಗೆ ಕೃಷಿ ಬರ್ತಾರಲ್ಲ ವೀಕ್ಷಣೆಗೆ, ಈಗ ಹುಲ್ ಟೈಮ್ನಾಗ ಪಾರ್ಕಿಂಗ್ ಮಾಡ್ತಿದ್ವಿ ನಾವು. ಇವಾಗ ನಮ್ಮ ಪಾರ್ಕಿಂಗ್ ಮಾಡಲಿಕ್ಕೆ ಒಂದು ಸ್ವಲ್ಪ
ಅಲ್ಲಿ ಸ್ವಲ್ಪ ಬೋರ್ಡ್ ಮಾಡಿ ನಾವು ಬೋರ್ಡ್ ಹಾಕ್ತಾರೆ, ಇದು ಪಾರ್ಕಿಂಗ್ ಸ್ಥಳ ಅಂತ ಹೇಳಿ ಹಾಕಿದ್ರೆ ನಾನು ಇವಾಗಲೇ ನಿಲ್ಸ್ಕೊತೀನಿ. ಪಾರ್ಕಿಂಗ್ ಏನು ಸಮಸ್ಯೆ, ಪಾರ್ಕಿಂಗ್ ಎಲ್ಲ ವೆಹಿಕಲ್ ಬೇರೆ ಔಟ್ಸೈಡ್ ಪಾರ್ಕ್ ಆದರೆ ನಮಗೆ ಜಾಗ ಜಾಸ್ತಿ ಸಿಗುತ್ತೆ ಜನಕ್ಕೆ ಬಂದವ್ರಿಗೆ ತಿರುಗಾಡಲಿಕ್ಕೆ ಮಾಡಲಿಕ್ಕೆ ಅಂತೇಳಿ. ಅದೇ ರೀತಿ ನಮ್ಮ ಸರ್ ಹೇಳಿರೋ ಥರ ಸ್ವಲ್ಪ ಬಳೆಪೇಟೆಯಲ್ಲಿ ಮಹಿಳೆಯರು ಜಾಸ್ತಿ ಆಗಿ ಹೋಗೋದ್ರಿಂದ ಅದು ಸಂಜೆ ಟೈಮಲ್ಲಿ ರಶ್ ಆಗುತ್ತೆ. ಆ ಟೈಮಲ್ಲಿ ಸ್ವಲ್ಪ ಅಲ್ಲಿ ಒಂದು 2-3 ಕ್ಯಾಮ್ರಾ ಎಂಟ್ರೆನ್ಸ್ ಎಕ್ಸಿಟ್ ಕ್ಯಾಮ್ರಾ ಕೊಡ್ಬೇಕು. ಇದ್ರ ಜೊತೆಗೆ ಹೊರಗಿನೇನು ಬರ್ತಾರೆ ಇಲ್ಲಿ ಪಾರ್ಕಿಂಗ್ ಇರೋದು. ಪಂಚ್ ನ್ಯೂಸ್ಗಾಗಿ ಐನಾಪುರದಿಂದ ಸುರೇಶ್ ಕಾಗ್ಲಿ.